ಆಕ್ನಲೈಸ್ ಆಗಿರುವಂತಹ ಡಾಕ್ಟರ್ ಕಾರ್ತಿಕ್ ಕೆ ಪ್ರಸಾದ್ ಅವರಿದ್ದಾರೆ. ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸಿಕೊಳ್ಳೋಣ. ಡಾಕ್ಟರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ ಡಾಕ್ಟರ್, ಇವಾಗ ಕ್ಯಾನ್ಸರ್ ಇದೆ ಅಂತ ಹೇಳಿದಾಗ ಸಾಕಷ್ಟು ಸತ್ಯ ಮತ್ತು ಮಿಥ್ಯಗಳು ಇದಾವೆ. ಕ್ಯಾನ್ಸರ್ನ ಗುಣಪಡಿಸಬಹುದು, ಗುಣಪಡಿಸೋದಕ್ಕೆ ಸಾಧ್ಯವಿಲ್ಲ ಅಂತ. ಸೊ ಕ್ಯಾನ್ಸರ್ ಅಂದ್ರೆ ಏನ್ ಡಾಕ್ಟರ್? ಮೊದಲಿಗೆ ಕ್ಯಾನ್ಸರ್ ಅಂದರೆ ಈಗ ಅಣುಗಳು, ಯಾವುದೋ ಒಂದು ಅಣುಗಳು ಅದು ಅಬ್ನಾರ್ಮಲ್ ಆಗಿ ಮಲ್ಟಿಪ್ಲೈ ಆಗ್ತಾ ಹೋಗುತ್ತೆ ವಿತೌಟ್ ದ ಕಂಟ್ರೋಲ್ ಆಫ್ ದ ಬಾಡೀಸ್ ಕಂಟ್ರೋಲ್. ಅದು ಗೆಡ್ಡೆ ಆಗಿ ಕನ್ವರ್ಟ್ ಆಗುತ್ತೆ. ಗೆಡ್ಡೆ ಆಗಿ ಕನ್ವರ್ಟ್ ಆಗಿ ಅದು ಕ್ಯಾನ್ಸರ್ ಆಗಿ ಟರ್ನ್ ಆಗುತ್ತೆ. ಓಕೆ ಡಾಕ್ಟರ್, ಸಾಮಾನ್ಯವಾಗಿ ಕ್ಯಾನ್ಸರ್ ಬಂತು ಅಂತ ಅನ್ನುವಾಗ ಅದು ನಮಗೆ ಬಂದಿದ್ಯಾ ಇಲ್ವಾ ಅಂತ ಗೊತ್ತಾಗೋದು ಹೇಗೆ ಅನ್ನುವಂಥದ್ದು ಸಾಮಾನ್ಯ ಜನರಲ್ಲಿ ಇರುವಂಥ ಒಂದು ಪ್ರಶ್ನೆ. ಸೊ ಕ್ಯಾನ್ಸರ್ ಬಂದಿದೆ ಅನ್ನೋದನ್ನು ಯಾವ ರೀತಿಯಾಗಿ ನಾವು ದೃಢಪಡಿಸ್ಕೊಳ್ಬಹುದು? ಕೆಲವು ಈಗ ಪೇಷಂಟ್ಸ್ ಬರ್ತಾರೆ, ಸರ್ ನನಗೆ ಯಾವುದೋ ಒಂದು ದೇಹದಲ್ಲಿ ಗಂಟಾಗಿದೆ ಅಥವಾ ಕತ್ತಲ್ಲಿ ಗಂಟಿದೆ, ಅದನ್ನು ಹೇಗೆ ನಾವು ಕ್ಯಾನ್ಸರೋ ಅಥವಾ ಅಲ್ವೋ ಅಂತ ಪರೀಕ್ಷೆ ಮಾಡಬೇಕಂದ್ರೆ ಈಗ ಬಯಾಪ್ಸಿ ಅಂತ ಹೇಳ್ತೀವಿ. ಈಗ ಬಯಾಪ್ಸಿ ಮಾಡೋದ್ರಿಂದ ಅದು ಕ್ಯಾನ್ಸರೋ ಅಲ್ವೋ ಅನ್ನೋದು ನಾವು ದೃಢಪಡಿಸ್ಬೋದು. ಬಯಾಪ್ಸಿ ಅಂದರೆ ಏನು? ಸಣ್ಣದಾಗೆ ಒಂದು ಸೂಜಿ ಪರೀಕ್ಷೆ ಅಥವಾ ಒಂದು ಸ್ಮಾಲ್ ಪೀಸ್ ಅದನ್ನು ತೆಗೆದು ಟೆಸ್ಟಿಂಗಿಗೆ ಕಳಿಸ್ತೀವಿ. ಆವಾಗ ಅದನ್ನು ಕ್ಯಾನ್ಸರ್ ಇದೆಯೋ ಇಲ್ವೋ ಅಂತ ಖಚಿತಪಡಿಸ್ಕೋಬೋದು. ಅದೇ ಈಗ ಬೇರೆ CT ಸ್ಕ್ಯಾನ್, MRI ಅಥವಾ PET ಸ್ಕ್ಯಾನ್ ಅಂತ ಹೇಳ್ತೀವಿ. ಅದೆಲ್ಲನೂ ಕ್ಯಾನ್ಸರ್ ಇದೆ ಅಂತ ಹೇಳ್ಬೋದು. ಬಟ್ ಕನ್ಫರ್ಮ್ ಆಗಿ ಹೇಳಬೇಕು ಅಂದರೆ ಬಯಾಪ್ಸಿಯಿಂದನೇ ಅದು ಹೇಳ್ಬೋದು ಕ್ಯಾನ್ಸರ್ ಅಥವಾ ಅಲ್ವೋ ಅಂತ ಹೇಳ್ಬೋದು. ಓಕೆ ಡಾಕ್ಟರ್, ಇವಾಗ ಬಯಾಪ್ಸಿ ಮಾಡಿದ್ವಿ, ಬಯಾಪ್ಸಿ ಮಾಡಿದ್ರಿಂದನೇ ಕ್ಯಾನ್ಸರ್ ರೋಗ ಹರಡುತ್ತೆ ಅನ್ನುವಂತಹ ಮಿಥ್ಯ ಕೂಡ ಇದೆ. ಇದು ಮಿಥ್ಯನಾ ಅಥವಾ ಸತ್ಯನಾ? ಇದೊಂದು ಮಿಥ್ಯ ಅಂತಲೇ ಹೇಳ್ಬೋದು. ಯಾವಾಗಲೂ ಈಗ ನಾವು ಬಯಾಪ್ಸಿ ಅಂತ ಹೇಳಿದ ತಕ್ಷಣ ಎಲ್ಲೋ ಒಂದು ಪೇಷಂಟ್ ಅಟೆಂಡರ್ಸ್ ಮೈಂಡಲ್ಲಿ, ಸರ್ ಬಯಾಪ್ಸಿ ಮಾತ್ರ ಮಾಡಿಬಿಡಿ ಸರ್, ಇರೋ ಕ್ಯಾನ್ಸರ್ ಬಂದಿರೋದು ಎಲ್ಲ ಕಡೆ ಹರಡ್ಬಿಡುತ್ತೆ ಅಂತ. ಸೊ ಬಯಾಪ್ಸಿ ಮಾಡೋದ್ರಿಂದ ಕ್ಯಾನ್ಸರ್ ಹರಡಲ್ಲ. ಸೊ ಬಯಾಪ್ಸಿ ಮಾಡೋದ್ರಿಂದ ನಮಗೆ ಕ್ಯಾನ್ಸರ್ ಇದೆಯೋ ಇಲ್ವೋ ಅನ್ನೋದು ಗೊತ್ತಾಗುತ್ತೆ ಮತ್ತು ಟ್ರೀಟ್ಮೆಂಟಿಗೂ ಹೆಲ್ಪ್ ಆಗುತ್ತೆ. ಓಕೆ ಡಾಕ್ಟರ್, ಇವಾಗ ಬಯಾಪ್ಸಿ ಮಾಡೋದ್ರಿಂದ ಕ್ಯಾನ್ಸರ್ ಯಾವ ಹಂತದಲ್ಲಿದೆ ಅನ್ನೋದನ್ನು ತಿಳಿಯೋದಕ್ಕೆ ಸಾಧ್ಯನಾ? ಸಾಧ್ಯ ಆಗಿದ್ರೆ ಹೇಗೆ ಅದು? ಈಗ ಬೇರೆ ಊರಿಂದ ಬರ್ತಾರೆ, ಒಂದು ಬಯಾಪ್ಸಿ ಆಗಿರುತ್ತೆ, ಅಲ್ಲಿ ಏನೋ ಒಂದು ಗೆಡ್ಡೆ ಪರೀಕ್ಷೆ ಆಗಿರುತ್ತೆ. ಸೊ ಬಯಾಪ್ಸಿ ರಿಪೋರ್ಟ್ ಇಟ್ಕೊಂಡು ಬರ್ತಾರೆ, ಸರ್ ಈ ಥರ ನಾವು ಬೆಂಗಳೂರಿಗೆ ಬಂದ್ಬಿಟ್ವಿ ಟ್ರೀಟ್ಮೆಂಟ್ಗೆ, ಕ್ಯಾನ್ಸರ್ ಅಂತ ತಿಳಿದು ಬಂತು. ಈಗ ಬಯಾಪ್ಸಿ ರಿಪೋರ್ಟ್ ತೋರಿಸಿ, ಸರ್ ಇದು ಈ ಕ್ಯಾನ್ಸರ್ ಯಾವ ಹಂತದಲ್ಲಿದೆ ಅಂತ ಹೇಳ್ಬೋದಾ ನೀವು ಅಂತ. ಸೊ ಈಗ ಬಯಾಪ್ಸಿ ರಿಪೋರ್ಟಿಂದ ನಾವು ಕ್ಯಾನ್ಸರ್ ಯಾವ ಹಂತದಲ್ಲಿದೆ ಅಂತ ಹೇಳೋಕ್ಕಾಗಲ್ಲ. ಸೊ ಕ್ಯಾನ್ಸರ್ ಯಾವ ಹಂತದಲ್ಲಿದೆ ಅಂತ ಹೇಳಬೇಕಾದ್ರೆ ಈಗ ಇಮೇಜಿಂಗ್ ಅಂತ ಹೇಳ್ತೀವಿ. ಈಗ CT ಸ್ಕ್ಯಾನ್ ಅಥವಾ MRI ಅಥವಾ PET ಸ್ಕ್ಯಾನ್ ಅಂತ ಮಾಡಬೇಕಾಗುತ್ತೆ. ಸೊ ಅದು ಮಾಡಿದಾಗ ಬಯಾಪ್ಸಿ ಈಗ ಮಾಡಿದ ಜೊತೆಗೆ ಈಗ ಕ್ಯಾನ್ಸರ್ ಬರೀ ಆ ಜಾಗದಲ್ಲಿದೆಯಾ, ದೇಹದಲ್ಲಿ ಬೇರೆ ಜಾಗದಲ್ಲೂ ಹರಡಿದೆಯಾ ಅನ್ನೋದು ತಿಳಿದು ಬರುತ್ತೆ. ಸೊ ಇಮೇಜಿಂಗ್ ಮಾಡಿದಾಗ ನಮಗೆ ಕ್ಯಾನ್ಸರ್ ಯಾವ ಸ್ಟೇಜಲ್ಲಿದೆ ಅಂತ ಹೇಳ್ಬೋದು. ಓಕೆ ಡಾಕ್ಟರ್, ಇಮೇಜಿಂಗ್ ಅಂದರೆ ಯಾವ ರೀತಿಯಾಗಿ ಮಾಡ್ತೀರಾ? ಇದ್ರ ಬಗ್ಗೆ ಸ್ವಲ್ಪ ಇನ್ಫಾರ್ಮೇಷನ್ ಕೊಡ್ಬೋದಾ? ಇಮೇಜಿಂಗ್ ಅಂದರೆ ಈಗ ಡಿಪೆಂಡಿಂಗ್ ಆನ್ ದ ಟೈಪ್ ಆಫ್ ಕ್ಯಾನ್ಸರ್ ಅಂತ ಹೇಳ್ತೀವಿ. ಈಗ ಯೂಶಲಿ ಈಗ ಬ್ರೆಸ್ಟ್ ಕ್ಯಾನ್ಸರ್ ಅಂತ ಅಥವಾ ಕೋಲಾನ್ ಕ್ಯಾನ್ಸರ್ ಅಂತ ಅಂದಾಗ, ಸೊ ಯೂಶಲ್ ಆಗಿ ಈಗ ಬಯಾಪ್ಸಿ ಫಸ್ಟ್ ಬ್ರೆಸ್ಟ್ ಜಾಗದಿಂದ ಮಾಡಿರ್ತೀವಿ. ಸೊ ಅದು ಮಾಡಾದಮೇಲೆ ಈಗ ಇಮೇಜಿಂಗ್ ಅಂತ ಬಂದಾಗ, ಈಗ ಚಿಕ್ಕದಾಗೆ ಡಿಸೀಸ್ ಇದೆ ಅಂತ ಅಂದರೆ ಜಸ್ಟ್ ಒಂದು CT ಸ್ಕ್ಯಾನ್ ಆ ಎದೆ ಭಾಗದ್ದು ಮಾಡಿದ್ರೆ ಸಾಕಾಗುತ್ತೆ. ಸೊ ಈಗ ದೇಹದಾದ್ಯಂತ ಹರಡ್ಬಿಟ್ಟಿದೆ, ಈಗ ಪೇಷಂಟು ಎದೆಯಲ್ಲಿ ಗಂಟಿದೆ, ಅವರು ಬೆನ್ನೋವು ಅಂತ ಬಂದಿದ್ದಾರೆ, ಕೆಮ್ಮಂತ ಬಂದಿದ್ದಾರೆ. ಸೊ ಆವಾಗ ನಮಗೆ ಸಂಶಯ ಜಾಸ್ತಿ ಇರುತ್ತೆ. ಈಗ ಬ್ರೆಸ್ಟ್ ಕ್ಯಾನ್ಸರ್ ಈಗ ಎದೆಗೂಡಿಗೂ ಹರಡಿರ್ಬೋದು ಅಥವಾ ಲಿವರಿಗೆ ಹರಡಿರ್ಬೋದು ಅಥವಾ ಬೆನ್ನು ಮೂಳೆಗೂ ಹರಡಿರ್ಬೋದು. ಸೊ ಆವಾಗ ನಮಗೆ ಹೈಯರ್ ಇಮೇಜಿಂಗ್ ಅಂತ ಹೇಳ್ತೀವಿ, PET ಸ್ಕ್ಯಾನ್ ಮಾಡಬೇಕಾಗುತ್ತೆ. ಸೊ ಆವಾಗ ನಮಗೆ ಎಕ್ಸಾಕ್ಟಾಗಿ ತಿಳಿದು ಬರುತ್ತೆ ಇದು ಅರ್ಲಿ ಸ್ಟೇಜ್ ಕ್ಯಾನ್ಸರೋ ಅಥವಾ ಅಡ್ವಾನ್ಸ್ ಸ್ಟೇಜ್ ಕ್ಯಾನ್ಸರೋ ಅಥವಾ ಮೆಟಸ್ಟ್ಯಾಟಿಕ್ ದೇಹದಾದ್ಯಂತ ಹರಡಿದೆಯಾ ಅನ್ನೋದು ತಿಳಿದು ಬರುತ್ತೆ ನಮಗೆ. ಓಕೆ ಡಾಕ್ಟರ್, ಇವಾಗ ಕ್ಯಾನ್ಸರ್ ಅಂದಾಗ ಇದು ಒಂದು ಸಾಂಕ್ರಾಮಿಕ ರೋಗನ, ಒಬ್ಬರಿಂದ ಇನ್ನೊಬ್ಬರಿಗೆ ಹರಡುತ್ತಾ ಅನ್ನುವಂಥ ಪ್ರಶ್ನೆ ಕೂಡ ಬಹಳಷ್ಟು ಜನರನ್ನ ಕಾಡುವಂಥದ್ದು. ಕ್ಯಾನ್ಸರ್ ರೋಗ ಹರಡುತ್ತಾ ಡಾಕ್ಟರ್? ಇದು ಭಯ ಬೇಡ ಇದು. ಸೊ ಕ್ಯಾನ್ಸರ್ ಯಾವಾಗಲೂ ಹರಡಲ್ಲ, ಹರಡೋ ರೋಗ, ಸಾಂಕ್ರಾಮಿಕ ರೋಗ ಅಲ್ಲ. ಕಮ್ಯುನಿಕೇಬಲ್ ಡಿಸೀಸ್ ಅಂತ ಏನು ಹೇಳ್ತೀವಿ, ಅದು ಕಮ್ಯುನಿಕೇಬಲ್ ಡಿಸೀಸ್ ಅಲ್ಲ ಅದು. ಈಗ ಮನೆಯಲ್ಲಿ ವಯಸ್ಸಾದ ತಂದೆ ತಾಯಿ ಇರ್ತಾರೆ, ಸಣ್ಣ ಮಕ್ಕಳು ಇರ್ತಾರೆ. ಸೊ ಕ್ಯಾನ್ಸರ್ ಪೇಷಂಟ್ಸ್ಗೆ ನೀವು ಹೆಲ್ಪ್ ಮಾಡೋದ್ರಿಂದ ಕೇರ್ ಗಿವರ್ಸ್ ಯಾರು ಇರ್ತಾರೆ ಅವರು ಭಯ ಪಡೋದು ಬೇಡ. ಕ್ಯಾನ್ಸರ್ ಒಬ್ಬರಿಂದ ಒಬ್ಬರಿಗೆ ಹರಡೋ ರೋಗ ಅಲ್ಲ. ಓಕೆ ಡಾಕ್ಟರ್, ಕ್ಯಾನ್ಸರ್ ಪತ್ತೆಯಾದ ನಂತರ ನಾವು ಯಾವಾಗ ಚಿಕಿತ್ಸೆಯನ್ನ ಪ್ರಾರಂಭ ಮಾಡಬೇಕು ಮಾಡಬಾರ್ದು ಅನ್ನೋದ್ರ ಬಗ್ಗೆ ಕೂಡ ಪ್ರಶ್ನೆ ಇರುತ್ತೆ. ಸೊ ಇವಾಗ ಕ್ಯಾನ್ಸರ್ ನಮಗೆ ಪತ್ತೆ ಆಯಿತು, ಕ್ಯಾನ್ಸರ್ ಇದೆ ಅಂತ ಗೊತ್ತಾಯಿತು, ಸೊ ನಾವು ಯಾವಾಗ ಚಿಕಿತ್ಸೆಗೆ ಹೋಗಬಹುದು? ಸೊ ಯಾವಾಗಲೂ ಕ್ಯಾನ್ಸರ್ ಅಂತ ಪತ್ತೆ ಆದ ತಕ್ಷಣ ಈಗ ನಮಗೆ ಡೌಟ್ ಬರುತ್ತೆ. ಈಗ ಈ ಟ್ರೀಟ್ಮೆಂಟ್ ಹೇಳಿದ್ದಾರೆ, ಸರ್ ಎಷ್ಟು ದಿನ ಟೈಮ್ ಇದೆ, ನನಗೆ ಆಫೀಸಲ್ಲಿ ಒಂದು ಇಂಪಾರ್ಟೆಂಟ್ ಕೆಲಸ ಇದೆ, ನನಗೆ ಆಡಿಟಿಂಗ್ ನಡೀತಾ ಇದೆ, ಇಲ್ಲ ಸರ್ ನಮ್ಮ ಮಗ ಅಮೇರಿಕಾಯಿಂದ ಬರಬೇಕು, ಯಾವಾಗ ಟ್ರೀಟ್ಮೆಂಟ್ ಮಾಡಿಸೋದು? ಸೊ ಕ್ಯಾನ್ಸರ್ ಅಂತ ಪತ್ತೆ ಆದ ತಕ್ಷಣ ನಮಗೆ ಆದಷ್ಟು ಬೇಗ ಆಪ್ರೇಷನ್ ಮಾಡಿದ್ರೆ ಒಳ್ಳೆಯದು. ಆದಷ್ಟು ಬೇಗ ಅಂದರೆ ಎಷ್ಟು? ಈಗ ಕ್ಯಾನ್ಸರ್ ಸರ್ಜರಿ ಅನ್ನೋದು ಒಂದು ಮೇಜರ್ ಸರ್ಜರಿ ಥರ.
ಈಗ ಅವರು ಫಿಟ್ನೆಸ್ ಇದೆಯಾ ನೋಡಬೇಕಾಗುತ್ತೆ, ಹಾರ್ಟ್ ಚೆಕಪ್ ಮಾಡಬೇಕಾಗುತ್ತೆ. ಸೊ ಯೂಶಲಿ ಇಟ್ ವಿಲ್ ಟೇಕ್ 2-3 ದಿನದಿಂದ ಆಗುತ್ತೆ. ಸೊ ನಾವು ಹೇಳ್ತೀವಿ ಒಂದು ವಾರದೊಳಗೆ ಆಪ್ರೇಷನ್ ಮಾಡಿಸಿದ್ರೆ ಒಳ್ಳೆಯದು, ಮ್ಯಾಕ್ಸಿಮಮ್ 10 ಡೇಸ್ ಒಳಗೆ. ಈಗ ಕೆಲವ್ರು ಏನು ಮಾಡ್ತಾರೆ, ಈಗ ಡಿಸೈಡ್ ಮಾಡೋಕ್ಕಾಗಲ್ಲ ಅಥವಾ ಆಪ್ರೇಷನ್ ತಕ್ಷಣ ಭಯ ಅಂತ ಬೇರೆ ಎಲ್ಲೋ ಹೋಗ್ತಾರೆ. ಸೊ ಮ್ಯಾಕ್ಸಿಮಮ್ ಟೈಮ್ ಏನಾಗುತ್ತೆ, ಈಗ 1 ತಿಂಗಳು ಬಿಟ್ಟು ವಾಪಸ್ ಬರ್ತಾರೆ. 1 ತಿಂಗಳು ಬಿಟ್ಟು ವಾಪಸ್ ಬಂದಾಗ ನಾವು ಹೇಳ್ತೀವಿ ಈ ಕ್ಯಾನ್ಸರ್ಗೆ ಈಗ ಆಪ್ರೇಷನ್ ಬೇಕಾಗಿರುತ್ತೆ ಅಂತ. 1 ತಿಂಗಳು ಆದಮೇಲೆ ಈಗ ನಾವು ಮತ್ತೆ ಸ್ಕ್ಯಾನಿಂಗ್ ಎಲ್ಲ ಮತ್ತೆ ರಿಪೀಟ್ ಮಾಡಬೇಕಾಗುತ್ತೆ. ಸೊ ಆವಾಗ 2ನೇ ಹಂತದಲ್ಲಿ ಕ್ಯಾನ್ಸರ್ ಡಯಾಗ್ನೋಸ್ ಆಗಿದ್ದರೆ ಅದು 3ನೇ ಹಂತಕ್ಕೆ ಹೊರಟೋಗಿರುತ್ತೆ, ಅಥವಾ 3ನೇ ಹಂತದಲ್ಲಿದ್ದರೆ ಅದು 4ನೇ ಹಂತಕ್ಕೆ ಹೋಗಿರುತ್ತೆ. ಸೊ ಅವಾಗ ನಾವು ಹೇಳ್ತೀವಿ ಈಗ ಆಪ್ರೇಷನ್ ಬೇಕಾಗಿತ್ತು, ಇಲ್ಲ ಇವಾಗ ಆಪ್ರೇಷನ್ ಮಾಡೋಕ್ಕಾಗಲ್ಲ, ನಾವು ಕೀಮೊಥೆರಪಿ ಕೊಡಬೇಕಾಗುತ್ತೆ, ಅಥವಾ ಕ್ಯೂರ್ ಮಾಡ್ಬೋದಾಗಿತ್ತು, ಇವಾಗ ಕ್ಯೂರ್ ಮಾಡೋಕ್ಕಾಗಲ್ಲ. ಸೊ ಕ್ಯಾನ್ಸರ್ ಯಾವುದಕ್ಕೂ ವೆಯ್ಟ್ ಮಾಡಲ್ಲ. ಸೊ ಈಗ ಆಫೀಸ್ ಆಡಿಟಿಂಗ್, ಆಫೀಸ್ ವರ್ಕ್ ವೆಯ್ಟ್ ಮಾಡ್ಬೋದು. ಈಗ ಕ್ಯಾನ್ಸರ್ ಯಾವುದಕ್ಕೂ ವೆಯ್ಟ್ ನಾನು ಎಷ್ಟೋ ಪೇಷಂಟ್ಸ್ಗೆ ಹೇಳಿರ್ತೀನಿ, ನೀವು ಆಡಿಟಿಂಗ್ ಅಂತ ವೆಯ್ಟ್ ಮಾಡಿದ್ರೆ ನೆಕ್ಸ್ಟ್ ಇಯರ್ ಆಡಿಟಿಂಗಿಗೆ ನೀವೇ ಇರಲ್ಲ ಒಂದೊಂದು ಸರಿ. ಸೊ ಎಷ್ಟು ಬೇಗ ಆಗುತ್ತೆ ಅಷ್ಟು ಬೇಗ ಚಿಕಿತ್ಸೆ ಮಾಡೋದು ಒಳ್ಳೆಯದು. ಖಂಡಿತವಾಗ್ಲೂ ಡಾಕ್ಟರ್. ಇವಾಗ ನಮಗೆ ಫಸ್ಟ್ ಸ್ಟೇಜಲ್ಲಿ ಇದೆಯೋ, ಸೆಕೆಂಡ್ ಸ್ಟೇಜಲ್ಲಿ ಇದೆಯೋ, ಅಥವಾ 1ರಿಂದ 1 ಸ್ಟೇಜ್ ಜಾಸ್ತಿ ಆಗೋದಕ್ಕೆ ಎಷ್ಟು ಟೈಮ್ ಬೇಕಾಗ್ಬೋದು ಸಾಮಾನ್ಯವಾಗಿ? ಯೂಶಲಿ ಗೈಡ್ಲೈನ್ಸ್ ಪ್ರಕಾರ ನಾವು ಹೇಳ್ತೀವಿ 4 ವೀಕ್ಸ್. ಈಗ ಒಂದ್ಸರಿ ಕ್ಯಾನ್ಸರ್ ಅಂತ ಪತ್ತೆ ಆದಮೇಲೆ 4 ವೀಕ್ಸ್ ಒಳಗೆ ಅದನ್ನು ಟ್ರೀಟ್ಮೆಂಟ್ ಮ್ಯಾಕ್ಸಿಮಮ್ ಟೈಮ್. 4 ವೀಕ್ಸ್ ದಾಟಿದೆ ಅಂತ ಅಂದರೆ ನಾವು ಏನು ಪರೀಕ್ಷೆ ಮಾಡಿರ್ತೀವಿ, ಯಾವ ಕ್ಯಾನ್ಸರ್ ಯಾವ ಹಂತದಲ್ಲಿದೆ ಅಂತ ಟೆಸ್ಟ್ ಮಾಡಲಿಕ್ಕೆ, ಅದನ್ನು ನಾವು ಮತ್ತೆ ಪರೀಕ್ಷೆ ಮಾಡಬೇಕಾಗುತ್ತೆ. ಸೊ ಯೂಶಲಿ 4 ವೀಕ್ಸಲ್ಲಿ ಅದು ಒಂದು ಹಂತದಿಂದ ಇನ್ನೊಂದು ಹಂತಕ್ಕೆ ಹೋಗಬಹುದು. ಓಕೆ, ಇವಾಗ ಕೆಲವೊಂದಿಷ್ಟು ಜನರಿಗೆ ಫಸ್ಟ್ ಸ್ಟೇಜಲ್ಲಿರುತ್ತೆ, ಕೆಲವೊಂದಿಷ್ಟು ಜನರಿಗೆ ಸೆಕೆಂಡ್ ಸ್ಟೇಜಲ್ಲಿರುತ್ತೆ. ಇನ್ ಕೇಸ್ ಸೆಕೆಂಡ್ ಸ್ಟೇಜ್ ದಾಟಿ ಹೋದಾಗ ಆವಾಗ ಯಾವ ರೀತಿಯಾಗಿ ಟ್ರೀಟ್ಮೆಂಟನ್ನು ಕೊಡ್ತೀರಾ ನೀವು? ಸೊ ಯೂಶಲಿ ಸ್ಟೇಜ್ 1 ಅಂತ ಅಂದರೆ ಅರ್ಲಿ ಸ್ಟೇಜ್ ಅಂತ ಹೇಳ್ತೀವಿ. ಈಗ ಸ್ಟೇಜ್ 2 ಅರ್ಲಿ ಸ್ಟೇಜ್ ಅಂತಲೇ ಹೇಳ್ತೀವಿ. ಈಗ ಬ್ರೆಸ್ಟ್ ಕ್ಯಾನ್ಸರ್ ಅಂತ ತೊಗೊಂಡಾಗ ಈಗ ಸ್ಟೇಜ್ 1 and 2 ಇದ್ದರೆ ನಾವು ಯೂಶಲಿ ಫಸ್ಟ್ ಸರ್ಜರಿ ಅಂದರೆ ಕಂಪ್ಲೀಟಾಗಿ ಅದನ್ನು ಗೆಡ್ಡೆ ಭಾಗನ ಅಥವಾ ಎದೆ ಭಾಗ ಕಂಪ್ಲೀಟಾಗಿ ತೆಗಿಯೋದು, ಮತ್ತು ಕ್ಯೂರೇಟಿವ್ ಚಾನ್ಸಸ್ 90-95% ಇರುತ್ತೆ. ಯಾವಾಗ ಸ್ಟೇಜ್ 3 ಅಂತ ಹೇಳ್ತೀವಿ, ಇದು ಲೋಕಲಿ ಅಡ್ವಾನ್ಸ್ಡ್ ಬ್ರೆಸ್ಟ್ ಕ್ಯಾನ್ಸರ್ ಅಂತ ಹೇಳ್ತೀವಿ. ಸೊ ಯೂಶಲಿ ಗೆಡ್ಡೆ ತುಂಬ ದೊಡ್ಡದಿರುತ್ತೆ ಮತ್ತು ಕಂಕಳ ಭಾಗದಲ್ಲೂ ಸ್ಪ್ರೆಡ್ ಆಗಿರೋಂಗೆ ಇರುತ್ತೆ. ಸೊ ಅವರಲ್ಲಿ ನಾವು ಕೀಮೊಥೆರಪಿ ಕೊಟ್ಟು ಅದನ್ನು ಸಣ್ಣ ಮಾಡೋ ಪ್ರಯತ್ನ ಪಡ್ತೀವಿ. ಸೊ ಕೀಮೊಥೆರಪಿ ಫಸ್ಟ್ ಕೊಟ್ಟು ಆಮೇಲೆ ಅವ್ರ ಕೀಮೋ ಮುಗಿದ ಮೇಲೆ ಸರ್ಜರಿಗೆ ನಾವು ಮಾಡ್ತೀವಿ. ಸೊ ಹಾಗಾಗಿ ಅಡ್ವಾನ್ಸ್ ಸ್ಟೇಜಸಲ್ಲಿ ಟ್ರೀಟ್ಮೆಂಟ್ ಜಾಸ್ತಿ ಇರುತ್ತೆ. ಈಗ ಕೀಮೊಥೆರಪಿನೂ ಬೇಕಾಗುತ್ತೆ, ಸರ್ಜರಿನೂ ಬೇಕಾಗುತ್ತೆ, ರೇಡಿಯೇಷನೂ ಬೇಕಾಗುತ್ತೆ. ಅರ್ಲಿ ಸ್ಟೇಜ್ ಇದ್ದಾಗ ಬರೀ ಅವ್ರಿಗೆ ಸರ್ಜರಿನೇ ಸಾಕಾಗುತ್ತೆ. ಕೆಲವೊಮ್ಮೆ ತುಂಬ ಸಣ್ಣ ಕಾಯಿಲೆ ಇದ್ದರೆ ಆಪ್ರೇಷನ್ನೇ ಸಾಕಾಗುತ್ತೆ. ಆಪ್ರೇಷನ್ ವಿತ್ ಹಾರ್ಮೋನಲ್ ಥೆರಪಿ ಅಂತ ಹೇಳ್ತೀವಿ, ಇಲ್ಲ ಆಪ್ರೇಷನ್ ವಿತ್ ಕೀಮೊಥೆರಪಿ ಸಾಕಾಗುತ್ತೆ. ಮತ್ತು ಸರ್ವೈವಲ್ ಪ್ರೊಗ್ನೋಸಿಸ್ ಚೆನ್ನಾಗಿರುತ್ತೆ, 90-95% ಕ್ಯೂರ್ ಚಾನ್ಸಸ್ ಇರುತ್ತೆ. ಯಾವಾಗ ಅಡ್ವಾನ್ಸ್ ಸ್ಟೇಜ್ ಆಗುತ್ತೆ ಅವ್ರದ್ದು ಸರ್ವೈವಲ್ಲು ಕಮ್ಮಿ ಆಗುತ್ತೆ, 70%, 75% ಅಂತ ಹೇಳ್ತೀವಿ. ಓಕೆ ಡಾಕ್ಟರ್, ಇತ್ತೀಚಿನ ದಿನಗಳಲ್ಲಿ ಕ್ಯಾನ್ಸರ್ ರೋಗ ಜಾಸ್ತಿ ಆಗ್ತಾ ಇರೋದಕ್ಕೆ ಏನು ಕಾರಣ ಇರ್ಬೋದು? ಸೊ ಈಗ ಕ್ಯಾನ್ಸರ್ ಈಗ ನೋಡಿದ್ರೆ ಈಗ ಪ್ರತಿಯೊಂದು ಫ್ಯಾಮಿಲಿಯಲ್ಲೂ ವಿ ಸಿ 1 ಕ್ಯಾನ್ಸರ್ ಪೇಷಂಟ್ ಇವಾಗ. ಸೊ ಕ್ಯಾನ್ಸರ್ ಅಂದ ತಕ್ಷಣ ಭಯ ಅಂತ ಹೇಳ್ತಾರೆ. ಕ್ಯಾನ್ಸರ್ ಕೇಸಸ್ ಇಸ್ ಅಲಾರ್ಮಿಂಗ್ಲಿ ರೈಸಿಂಗ್, ತುಂಬ ಕೇಸಸ್ ಜಾಸ್ತಿ ಆಗ್ತದೆ. ಯಾಕೆ? ಪ್ರಾಬ್ಲಿ ಈಗ ಒಂಥರ ಸ್ಮೋಕಿಂಗ್, ಈಗ ಮುಂಚೆ ಇದ್ದಷ್ಟು ಈಗ ಅವೇರ್ನೆಸ್ ಬಂದಿದ್ರು ಸ್ಮೋಕಿಂಗ್ ಜಾಸ್ತಿ ಆಗ್ತದೆ, ಅಥವಾ ಆಲ್ಕೋಹಾಲ್, ಮತ್ತು ಎನ್ವಿರಾನ್ಮೆಂಟಲ್ ಫ್ಯಾಕ್ಟರ್ಸ್ ಅಂತ ಹೇಳ್ತೀವಿ. ಎನ್ವಿರಾನ್ಮೆಂಟಲ್ ಫ್ಯಾಕ್ಟರ್ಸ್ ಅಂದರೆ ಈಗ ನಾವು ಧೂಳು, ಈಗ ಎಷ್ಟು ವಾಯು ಮಾಲಿನ್ಯ ಆಗಿದೆ ಅಂದರೆ ಈಗ ಸಣ್ಣ ಮಕ್ಕಳು ಈಗ ಸ್ಕೂಲ್ ಹೋಗೋದ್ರಿಂದ ಹಿಡಿದು ಈಗ ನಮ್ಗೆ ಆಲ್ಮೋಸ್ಟ್ ಒಂದು 20 years ವಿ ಆರ್ ಎಕ್ಸ್ಪೋಸ್ ಟು ಸೋ ಮಚ್ ಆಫ್ ಡಸ್ಟ್. ಈಗ ನಾವು ತಿನ್ನೋ ಆಹಾರ ಪದಾರ್ಥದಲ್ಲಿ ಈಗ ಹಣ್ಣು, ಈಗ ಬೇಗ ಹಣ್ಣಾಗಲಿ ಅಂತ ಕೆಮಿಕಲ್ಸ್ ಯೂಸ್ ಮಾಡ್ತೀವಿ. ಸೊ ಈಗ ರೀಸೆಂಟ್ ಡೇಟಾ ಆಲ್ಸೋ ಹೇಳಿದೆ, ಈಗ ಏನು ನಾವು ಹಣ್ಣಿಗೆ ಬೇಗ ಹಣ್ಣಾಗಲಿ ಅಂತ ಕೆಮಿಕಲ್ಸ್ ಅಥವಾ ಹಾರ್ಮೋನ್ಸ್ ಏನು ಇಂಜೆಕ್ಟ್ ಮಾಡ್ತೀವಿ ಅದರಿಂದನೂ ಯೂಟ್ರೈನ್ ಕ್ಯಾನ್ಸರ್ಸ್ ಆಗಿದೆ ಅಂತ ಬಂದಿದೆ. ಸೊ ಸಾಕಷ್ಟು ನಾವು ಆಹಾರ ಮತ್ತು ನಮ್ಮ ದಿನನಿತ್ಯ ಚಟುವಟಿಕೆಗಳು, ಈಗ ಎಷ್ಟು ಬ್ಯುಸಿ ಆಗೋಗಿದೆ ನಾವು ಆಫೀಸ್ ವರ್ಕಲ್ಲಿ ಅಂದರೆ ವಿ ಡೋಂಟ್ ಹ್ಯಾವ್ ಟೈಮ್ ಫಾರ್ ಎನಿ ಫಿಸಿಕಲ್ ಆ್ಯಕ್ಟಿವಿಟಿ. ಅಥವಾ ಬೆಳಗ್ಗೆ ಹೋಗಿ ಆಯಿತು ಕೆಲಸ ಆಯಿತು, ಮನೆ ಹೋಗಿ ರೆಸ್ಟ್ ಮಾಡೋದು ಅಷ್ಟೇ ಆಗಿದೆ, ಫಿಸಿಕಲ್ ಆ್ಯಕ್ಟಿವಿಟಿ ಇಲ್ಲ. ಅಥವಾ ವೆಯ್ಟ್ ಆಲ್ಸೋ, ಈಗ ವಿ ಸಿ ಮೋರ್ ಆಫ್ ಒಂಥರ ಜಂಕ್ ಫುಡ್ಸ್. ತುಂಬಾ ಈಗ ಈಸಿಯಾಗಿ ಸಿಗುವಂಥ ಆಹಾರ ಅಂದರೆ ಜಂಕ್ ಫುಡ್ಸ್ ಆಗೋಗಿದೆ. ಈಗ ನಮಗೆ 5 ನಿಮಿಷದಲ್ಲಿ ಆರ್ಡರ್ ಮಾಡಿದ್ರೆ 5 ನಿಮಿಷದಲ್ಲಿ ಬರುತ್ತೆ, 5 ನಿಮಿಷದಲ್ಲಿ ಪಿಜ್ಜಾ ಬರ್ಗರ್ ತಿಂತೀವಿ, ನಾವು ನಮ್ಮ ಕೆಲಸ ಕಂಟಿನ್ಯೂ ಮಾಡ್ತೀವಿ. ಸೊ ಹಾಗಾಗಿ ದಿಸ್ ಜಂಕ್ ಫುಡ್ ಮತ್ತು ಒಬೆಸಿಟಿ, ಸೊ ಆಲ್ ಆರ್ ಒಂಥರ ಇಂಟರ್ಲಿಂಕ್ಡ್ ಥರ ಇರುತ್ತೆ. ಈಗ ಟೊಬ್ಯಾಕೋಸ್ ಮತ್ತು ಆಲ್ಕೋಹಾಲ್ ಯೂಸ್ ಮಾಡೋದು, ಫಿಸಿಕಲ್ ಇನ್ಆ್ಯಕ್ಟಿವಿಟಿ,
ಮತ್ತು ಜಂಕ್ ಫುಡ್ಸ್. ಸೊ ಆಲ್ ದೀಸ್ ಥಿಂಗ್ಸ್ ವಿಲ್ ಇಂಟರ್ಲಿಂಕ್ಡ್ ಆ್ಯಂಡ್ ಇದು ತುಂಬ ಜಾಸ್ತಿ ಆಗಿರೋದ್ರಿಂದ ಕ್ಯಾನ್ಸರ್ ಕೇಸಸ್ಸು ಜಾಸ್ತಿ ಆಗ್ತದೆ. ಓಕೆ ಡಾಕ್ಟರ್, ಇವಾಗ ನಮ್ಮ ಜೊತೆ ಒಬ್ರು ಕಾಲರ್ ಇದ್ದಾರೆ. ಬೆಂಗಳೂರಿನಿಂದ ಪಾರ್ವತಮ್ಮ ಅವರು ಕಾಲ್ ಮಾಡಿದ್ದಾರೆ. ನಮಸ್ಕಾರ ಮೇಡಮ್. ನಮಸ್ಕಾರ ಮೇಡಮ್. ತಮ್ಗೆ ಏನ್ ಸಮಸ್ಯೆ ಇತ್ತು? ನನ್ಗೆ ಒಂದೇ ಕಾಲು ನರ ಹೊಡ್ತ ಮೇಡಮ್, ಯೂರಿನ್ ಬ್ಲಾಕೇಜಿಂಗ್ ಆಗುತ್ತೆ ಯಾವಾಗ್ಲೂ. ಓಕೆ, ಡಾಕ್ಟರ್ ಇದ್ದಾರೆ, ಮಾತಾಡಿ. ನಮಸ್ತೆ, ಹೇಳಿ ಪಾರ್ವತಮ್ಮ. ತೊಡೆಯಿಂದ ಬರುತ್ತಲ್ಲ ಸರ್ ನರ, ಹಾಂ, ಅದು ತುಂಬಾ ಹೊಡ್ತ. ಲೆಫ್ಟ್ ಕಾಲಲ್ಲಿ ಲಾಸ್ಟ್ನೇ ಬೆಲ್ಲೆ ಎಳ್ದಿದ್ಯಲ್ಲ, ಹಾಂ, ಅಂಗಾಲ್ ಕಾಲಲ್ಲಿ ಉರಿ ರೀಸರ್ಚ್ ಜಾಗದಲ್ಲಿ 24 ಗಂಟೆ ಉರಿ ಉರಿ ಬರುತ್ತೆ. ರಕ್ತ ಏನಾರು ಹೋಗುತ್ತಾ ರೀಸಸ್? ರಕ್ತ ಏನ್ ಬೀಳಲ್ಲ, ಮಾಮೂಲು ಯಾವಾಗ್ಲೂ ಉರಿತಲೇ ಇರುತ್ತೆ. ಓಕೆ, ಮುಂಚೆ ಏನಾದ್ರು ಹೊಟ್ಟೆ ಭಾಗದಲ್ಲೂ ಉರಿತೈತೆ, ಎಡಗಡೆ ಲೆಫ್ಟ್ ಅಲ್ಲಿ ಒಳಗಡೆಯಿಂದ. ಹಾಂ, ಬೇರೆ ಏನಾದ್ರು ತಮಕ್ಕೆ ಆಗಲ್ಲ, ಯಾವುದು ಉರಿ ತೊಟ್ಕೊಳಕ್ಕೆ ಆಗಲ್ಲ, ತಡ್ಕೊಳಕ್ ಆಗ್ತಿಲ್ಲ. ಓಕೆ, ತಿರ್ಗಿ ಆಟ ಜಾಗದಲ್ಲಿ ಲೆಫ್ಟ್ ಅಲ್ಲಿ ಇದೆಯಲ್ಲ ನರ, ಹಾಂ, ಅಲ್ಲಿಂದಲೂ ಹೊಡ್ತಾ ಭುಜ ಏಕ ಹೊಡ್ತಾ ಸರ್, 24 ಗಂಟೆ ಹೊಡಿತಲೇ ಇರ್ತದೆ. ಮುಂಚೆ ಏನಾದ್ರು ಆಪರೇಷನ್ ಏನಾರು ಆಗಿದೆಯಾ ನಿಮಗೆ? ಸಿಜೇರಿಯನ್. ಸಿಸೇರಿಯನ್ ಅಷ್ಟೇ, ಬೇರೆ ಏನಾದರೂ ಬಯಾಪ್ಸಿ ಅಥವಾ ಬೇರೆ ಯಾವುದು? ಅದೇ ಅದ್ರ ಜೊತೆ ಸಿಜೇರಿಯನ್ ಜೊತೆ ಮಕ್ಕಳಾಗ್ದಂಗ್ ಮಾಡಿದ್ದಾರೆ. ಮಕ್ಕಳಾಗ್ದಂಗೆ ಆಗಿದೆ. ಬೇರೆ ಏನು ಇಲ್ಲ ಸರ್, ಬೇರೆ ಏನಿಲ್ಲ. ಪೈಲ್ಸ್ ಇದೆ ಆಲ್ರೆಡಿ ನನಗೆ. ಓಕೆ, ಥೈರಾಯ್ಡ್ ಪೈಲ್ಸ್ ಅಥೈಟಿಕ್ಸ್ ಇದೆ ಸರ್. ಓಕೆ, ಮುಟ್ಟೆಲ್ಲ ನಿಂತಿದ್ಯಾ ನಿಮಗೆ? ಮುಟ್ಟು ಮಾಮೂಲಿ 22 ದಿವಸಕ್ಕೆ ಆಗ್ತದೆ ಸರ್. ಆಗುತ್ತೆ. ಓಕೆ, ಅದ್ರದ್ದೇನೋ ತೊಂದರೆ ಇದೆಯಾ? 3 ಡೇಸ್ ಬ್ಲೀಡಿಂಗು ತುಂಬಾ ಹೋಗೋದು ಇಷ್ಟು ದಿವಸ. ಹಾಂ, ಇವಾಗ ಸ್ವಲ್ಪ ಕಂಟ್ರೋಲ್ ಆಗಿದೆ. ಓಕೆ, ಒಂದ್ಸರಿ ಅದೇ ಸ್ಕ್ಯಾನ್ ಮಾಡಿ ನೋಡೋದು ಒಳ್ಳೆಯದು. ಈಗ ಹೊಟ್ಟೆ ಭಾಗ ಅಥವಾ ಯೂಟ್ರೈಸ್ ಭಾಗದಲ್ಲಿ ಏನಾದರೂ ತೊಂದರೆ ಇದೆಯಾ, ಆ ಥರ ತೊಂದರೆ ಇದ್ದರೆ ಒಂದು ಬಯಾಪ್ಸಿ ಮಾಡಿ ನೋಡಬೇಕಾಗುತ್ತೆ. ಈಗ ತೊಡೆ ಸಂಧಿಯಲ್ಲಿ ಗಂಟೇನಾದರೂ ಕಂಡು ಬರ್ತಾ ಇದೆಯಾ ಅಂತ ನೋಡಿ ಯೂರಿನ್ ಪರೀಕ್ಷೆನೂ ಮಾಡಿ ನೋಡಬೇಕಾಗುತ್ತೆ. ಓಕೆ ಓಕೆ, ಥ್ಯಾಂಕ್ ಯು ಪಾರ್ವತಮ್ಮನವರೇ ಕಾಲ್ ಮಾಡಿದ್ದಕ್ಕಾಗಿ. ಈಗ ಮತ್ತೊಬ್ರು ಕಾಲರ್ ನಮ್ಮ ಜೊತೆ ಇದ್ದಾರೆ. ಬೆಂಗಳೂರಿನಿಂದ ಶ್ರೀದೇವಿ ಅವರು ಕಾಲ್ ಮಾಡಿದ್ದಾರೆ. ಶ್ರೀದೇವಿ ಅವರೇ ನಮಸ್ಕಾರ. ನಮಸ್ತೆ ಮ್ಯಾಮ್. ಏನ್ ಸಮಸ್ಯೆ ಇತ್ತು ತಮಗೆ? ನನಗೇನು ಸಮಸ್ಯೆ ಇಲ್ಲ ಮ್ಯಾಮ್. ನನ್ನ ತಾಯಿಗೆ 64 ಇಯರ್ಸ್, ಅವ್ರಿಗೆ ಬ್ರೆಸ್ಟ್ ಕ್ಯಾನ್ಸರ್ ಸ್ಟೇಜ್ 2 ಅಂತ ರೆಕಗ್ನೈಸ್ ಆಗಿದೆ. ಓಕೆ, ಡಾಕ್ಟರ್ ಇದ್ದಾರೆ, ಮಾತಾಡಿ. ಹೇಳಿ. ನಮಸ್ತೆ, ಹೇಳಿ. ನಮಸ್ತೆ ಸರ್, ಶ್ರೀದೇವಿ ಅಂತ. ಹಾಂ, ನಮಸ್ತೆ ಶ್ರೀದೇವಿ ಅವರು, ಹೇಳಿ. ಸರ್, ಅದೇ ನೀವೇ ಈಗ ಆಲ್ರೆಡಿ ಒಂದು 10 ಡೇಸ್ ಬ್ಯಾಕ್ ಆಪರೇಟ್ ಮಾಡಿದ್ದೀರಾ, ಹುಷಾರಾಗಿದ್ದಾರೆ. ಓಕೆ, ಬಟ್ ಈಗ ನೆಕ್ಸ್ಟ್ ವೀಕ್ ಇಂದ ಕಿಮೋಥೆರಪಿ ಶುರು ಮಾಡಬೇಕು. ಓಕೆ, ಬಟ್ ಒಂದ್ ರೀಸನ್ ಗೊತ್ತಾಗ್ತಾ ಇಲ್ಲ, ಯಾಕೆ ಇವ್ರಿಗೆ ಕ್ಯಾನ್ಸರ್ ಬಂತು ಅಂತ. ಯಾಕಂದ್ರೆ ನೀವ್ ಹೇಳೋ ಹಾಗೆ ಜಂಕ್ ಫುಡ್ಸ್ ಆಗ್ಲಿ ಒಬೇಸ್ ಆಗ್ಲಿ ಏನು ಇಲ್ಲ, ಅವರು ಮನೆ ಫುಡ್, ಹೆಲ್ದಿ ಫುಡ್ ಮನೆ ಊಟನೂ ಮಾಡ್ಕೊಂಡಿದ್ದಾರೆ. ಬಟ್ ಯಾಕೆ ಬಂತು ಅಂತ, ಬೇರೆ ರೀಸನ್ ಏನ್ ರೀಸನ್ ಇರ್ಬೋದು ಅಂತ. ಓಕೆ, ಇದೊಂದು ಸಾಮಾನ್ಯ, ತುಂಬ ವೆರಿ ಕಾಮನ್ಲಿ ಈಗ ನಾವು ಕೇಳ್ತೀವಿ ಈ ಕ್ವೆಶನ್. ಈಗ ರೀಸೆಂಟಾಗಿ ಏನು ಡೇಟಾ ಹೇಳುತ್ತೆ ಅಂದರೆ 85% ಆಫ್ ದ ಇಂಡಿಯನ್ ಫೀಮೇಲ್ಸ್ಗೆ ಕ್ಯಾನ್ಸರ್ ಏನಕ್ಕೆ ಬರುತ್ತೆ ಅಂತ ಕಾರಣನೇ ಇರಲ್ಲ. ಒಂದು, ಈಗ ಅವ್ರಿಗೆ ಟೈಮ್ ಸರಿಯಾಗಿ ಮದುವೆ ಆಗಿರುತ್ತೆ, ಮಕ್ಕಳಾಗಿರುತ್ತೆ, ಎದೆ ಹಾಲು ಕುಡಿಸಿರ್ತಾರೆ, ಸ್ಮೋಕಿಂಗ್ ಹ್ಯಾಬಿಟ್ ಇರಲ್ಲ, ಬಟ್ ಸ್ಟಿಲ್ ಏನಕ್ಕೆ ಕ್ಯಾನ್ಸರ್ ಬಂದಿದೆ. ಸೊ 85% ಆಫ್ ದ ಇಂಡಿಯನ್ ವಿಮೆನ್ಗೆ ಏನು ಕಾರಣನೇ ಇರಲ್ಲ. ಎರಡೇ ಕಾರಣ ಏನಂದರೆ ವಯಸ್ಸಾಗೋಂಗೆ, ಈಗ ಏಜ್ ಇನ್ಕ್ರೀಸ್ ಆಗೋಂಗೆ ಕ್ಯಾನ್ಸರ್ ರಿಸ್ಕ್ ಜಾಸ್ತಿ ಇರುತ್ತೆ. ಇನ್ನೊಂದು ಫೀಮೇಲ್ ಅನ್ನೋದು, ಈಗ ಫೀಮೇಲ್ಸಲ್ಲಿ ಬ್ರೆಸ್ಟ್ ಕ್ಯಾನ್ಸರ್ ಜಾಸ್ತಿ. ಸೊ ಫೀಮೇಲ್ ಅನ್ನೋದು ಒಂದು ರಿಸ್ಕ್ ಫ್ಯಾಕ್ಟರ್. ಸೊ ಇದೆರಡು ಕಾರಣ ಬಿಟ್ಟರೆ ಬೇರೆ ಏನೂ ಕಾರಣ ಇರಲ್ಲ. ಫ್ಯಾಮಿಲಿಯಲ್ಲೂ ಬೇರೆ ಯಾರಿಗೂ ಕ್ಯಾನ್ಸರ್ ಇರಲ್ಲ, ಜೆನೆಟಿಕ್ಸ್ ಅಥವಾ ಅದು ಇರಲ್ಲ, ಹೆರಿಡೇಟ್ರಿನೂ ಇರಲ್ಲ. ಸೊ ಏನು ಎಕ್ಸಾಕ್ಟ್ ಕಾರಣ ಹೇಳೋದು ಕಷ್ಟ ಆಗುತ್ತೆ. 85%, ಈಗ ವೆಸ್ಟರ್ನ್ಗೆ ಕಂಪೇರ್ ಮಾಡಿದ್ರೆ ಅಲ್ಲಿ ಸ್ಮೋಕಿಂಗ್ ಇರುತ್ತೆ, ಅಥವಾ ಮದುವೆ ಲೇಟ್ ಆಗಿರುತ್ತೆ, ಅಥವಾ ಮಕ್ಕಳಿಗೆ ಎದೆ ಹಾಲು ಕೊಡಿಸಿರಲ್ಲ. ಸೊ ಇದ್ಯಾವುದು ಇಂಡಿಯಾದಲ್ಲಿ ನಾವು ನೋಡಲ್ಲ. ಬಟ್ ಸ್ಟಿಲ್ ಇಂಡಿಯನ್ ವಿಮೆನ್ನಲ್ಲಿ 85% ಆಫ್ ದ ಕೇಸಸಲ್ಲಿ ಕಾರಣನೇ ಇರಲ್ಲ ಏನಕ್ಕೆ ಬ್ರೆಸ್ಟ್ ಕ್ಯಾನ್ಸರ್ ಬರುತ್ತೆ ಅಂತ. ಓಕೆ ಡಾಕ್ಟರ್, ಇವಾಗ ಆಯುಷ್ಮಾನ್ ಭವ ವಿಶೇಷ ಕಾರ್ಯಕ್ರಮದಲ್ಲಿ ಒಂದು ಪುಟ್ಟ ವಿರಾಮದ ಬಳಿಕ ಮತ್ತಷ್ಟು ಮಾಹಿತಿಯನ್ನು ಕೊಡ್ತೀವಿ. ಮಲಬದ್ಧತೆ ಕಾಯಿಲೆ ಹೊತ್ತು ತರಬಹುದು. ಅದಕ್ಕೆ ಅದರ ಬೀಗ ತೆರೀರಿ ಪ್ರತಿ ರಾತ್ರಿ ಸಾಫ್ಟ್ವ್ಯಾಕ್ ನೊಂದಿಗೆ 100% ಆಯುರ್ವೇದಿಕ್ ಹೈ ಫೈಬರ್ ಫಾರ್ಮುಲಾ ಸಾಫ್ಟ್ವ್ಯಾಕ್. ಹಗುರಾಗಿ ಆರಾಮವಾಗಿ ಜೀವಿಸಿರಿ. ನಮ್ಮ ರಾಜ್ಯದಲ್ಲಿ ಅತ್ಯಧಿಕ ಉಚಿತ ಮೆಡಿಕಲ್ ಹಾಗೂ ಐಐಟಿ ಸೀಟ್ಗಳನ್ನು ಪ್ರತಿ ವರ್ಷ ನೀಡುತ್ತಾ ಬಂದಿರುವ ಏಕೈಕ ಮೇರು ಪರ್ವ ನಮ್ಮ ಹೆಮ್ಮೆಯ ಎಕ್ಸೆಲ್ ಅಕಾಡೆಮಿಕ್ಸ್ ಬೆಂಗಳೂರು. ಕ್ರಾಶ್ ಕೋರ್ಸ್ ಮತ್ತು ನೀಟ್ ಲಾಂಗ್ ಟರ್ಮ್ ಕೋರ್ಸ್ಗಳಿಗೆ ದಾಖಲಾತಿ ಪ್ರಾರಂಭವಾಗಿದೆ.
Introducing the Ampere Magnus Neo. ನೀವು ಗಿರವಿ ಇಟ್ಟಿರೋ ಚಿನ್ನಕ್ಕೆ ನಾವು ಬಡ್ಡಿ ಕಟ್ತೀವಿ. ಹಿಂದೆ ಬೆನಕಾ ಗೋಲ್ಡ್ ಕಂಪನಿಗೆ ಕರೆ ಮಾಡಿ. ನಿಮ್ಮ ಚಿನ್ನಕ್ಕೆ ಬೆಸ್ಟ್ ಪ್ರೈಸ್ ಕೊಡೋದಲ್ಲದೆ EMI ಪೇಮೆಂಟ್ ಮುಖಾಂತರ ನೀವು ನಿಮ್ಮ ಚಿನ್ನನ ವಾಪಸ್ ಪಡಿಬಹುದು. ಕಾಲ್ ಬೆನಕಾ ಗೋಲ್ಡ್ ಕಂಪನಿ 6366 111 999. Merino Rusk. Taste to remember forever. ಜೀವನ ಅನ್ನೋದು ಚದುರಂಗ ಇದ್ದ ಹಾಗೆ. ಕೊಡಚಾದ್ರಿ ಚಿಟ್ ಫಂಡ್ಸ್ ಇರುವಾಗ ಗೆದ್ದವನಿಗೆ ಸೋಲು ಭಯ ಇರೋದಿಲ್ಲ, ಸೋತವನಿಗೆ ಗೆಲ್ಲೋ ಕಷ್ಟನೂ ಇರೋದಿಲ್ಲ. ಕೊಡಚಾದ್ರಿ ಚಿಟ್ ಫಂಡ್ಸ್ ನಂಬರ್ 1 ಚಿಟ್ ಫಂಡ್. ಬಾಂಡ್ ಆಫ್ ಟ್ರಸ್ಟ್. ಜೋಡಿ ಆಪ್ ಇದು ಡಿಪ್ಲೊಮಾ, 2nd PUC, 10th ಮತ್ತು ಅದಕ್ಕಿಂತ ಕಡಿಮೆ ಓದಿದವರಿಗಾಗಿ ಮದ್ವೆ ಸೇವೆ. ಇದರಲ್ಲಿ 1,00,000ಕ್ಕಿಂತ ಹೆಚ್ಚು ಮದ್ವೆ ವರರಿದ್ದಾರೆ. ಇದು ಕನ್ನಡದಲ್ಲಿ ಇರುವುದರಿಂದ ಹುಡುಕಲು ಸುಲಭವಾಗಿದೆ. ಈ ಸೇವೆ ಹೆಣ್ಣು ಮಕ್ಕಳಿಗೆ ಉಚಿತ. ಈ ಉಚಿತ ಸೇವೆಯನ್ನು ಪಡೆಯಲು ಡೌನ್ಲೋಡ್ ಮಾಡಿ ಜೋಡಿ ಆಪ್. ವಿರಾಮದ ಬಳಿಕ ಆಯುಷ್ಮಾನ್ ಭವ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಡಾಕ್ಟರ್ ನಮ್ಮ ಜೊತೆ ಇನ್ನೊಬ್ರು ಕಾಲರ್ ಇದ್ದಾರೆ. ಬೆಂಗಳೂರಿನಿಂದ ಅನಸೂಯ ಅವರು ಕರೆ ಮಾಡಿದ್ದಾರೆ. ನಮಸ್ಕಾರ. ಹಲೋ ಡಾಕ್ಟ್ರ. ನಮಸ್ತೆ, ಹೇಳಿ ಅನಸೂಯ. ಇದು ನಮ್ ತಂಗಿಯವ್ರಿಗೆ ಇದು ಬ್ರೆಸ್ಟ್ ಕ್ಯಾನ್ಸರ್ ಅಂತ ಹೇಳಿದ್ರು. ಅದು ಅವರು ಗುಡ್ ಟೈಪ್ ಆಫ್ ಕ್ಯಾನ್ಸರ್ ಅಂತ ಹೇಳಿದ್ದಾರೆ. ಅದಕ್ಕೆ ಏನು ಆಪರೇಷನ್ ಏನು ಬೇಡ, ಮಾತ್ರೆಗಳಲ್ಲೇ ಇದು ಮಾಡ್ತೀವಿ ಅಂತ ಹೇಳಿ ಕೊಡ್ತಾ ಇದ್ದಾರೆ ಮಾತ್ರೆಗಳು. ಸ್ವಲ್ಪ ಕರ್ಕಿದೆ, ಆದ್ರೆ ನೋವಿದೆ. ಎಷ್ಟು ವಯಸ್ಸು ಅವ್ರಿಗೆ? ಅವ್ರಿಗೆ 60 years ಇದೆ. 60 years? ಓಕೆ. ಬೇರೆ ಏನೋ ತೊಂದರೆ ಇದೆಯಾ? BP, ಶುಗರ್? BP ಇದೆ, ಶುಗರ್ ಏನಿಲ್ಲ. ಹೇಗೆ ಫಿಟ್ ಇದಾರ ಅವರು ಆಪರೇಷನ್ಗೆ? ಫಿಟ್ ಇದಾರೆ, ಪರವಾಗಿಲ್ಲ, ಫಿಟ್ ಇದಾರೆ. ಅದಕ್ಕೆ ಆಪರೇಷನ್ ಬೇಡ ಅಂದ್ರಲ್ಲ, ಅದ್ರ ಡೌಟ್, ಅದಕ್ಕೋಸ್ಕರ ಕೇಳೋಣ ಅಂತ. ಓಕೆ. ಯೂಶಲಿ ಅರ್ಲಿ ಸ್ಟೇಜ್ ಇದ್ದು ಮತ್ತೆ ಆಪರೇಷನ್ಗೆ ಅವರು ಫಿಟ್ ಇದ್ದಾರೆ ಅಂತ ಅಂದ್ರೆ ಒಂದ್ಸರಿ ಇನ್ನೊಂದು ಸೆಕೆಂಡ್ ಒಪಿನಿಯನ್ ತಗೊಳ್ಳೋದು ಒಳ್ಳೇದು. ಯಾಕಂದ್ರೆ 1 ವರ್ಷ 8 ತಿಂಗಳಿಂದ ಟ್ರೀಟ್ಮೆಂಟ್ ತಗೋತಾ ಇದ್ದಾರೆ. ಇದು ಶಂಕರ್ ಹಾಸ್ಪಿಟಲ್ ಅಲ್ಲಿ ಅಂದ್ರೆ ತಗೋತಾ ಇದ್ದಾರೆ. ಸ್ವಲ್ಪ ಬ್ರೆಸ್ಟ್ ಕೆಳಗಡೆ ಇದ್ದ ಗಂಟು ಸ್ವಲ್ಪ ವಾಸಿಯಾಗಿದೆ. ಸೈಡ್ ಅಲ್ಲಿ ಸ್ವಲ್ಪ ನೋವಿದೆ, ಸ್ವಲ್ಪ ಹತ್ರ. ಇನ್ನ ಕಂಟಿನ್ಯೂ ಮಾಡ್ಬೇಕು ಔಷಧ ಅಂತ ಇದ್ದಾರೆ. ಅದೇ ನೀವ್ ಹೇಳಿದ್ರಲ್ಲ ಆಪರೇಷನ್ ಮಾಡ್ಲೇಬೇಕು ಅಂತ, ಅದಕ್ಕೆ ನಿಮ್ಮ ಹತ್ರ ಸಜೆಷನ್ ಏನ್ ಕೇಳೋಣ ಅಂತ. ಯೂಶಲಿ ಏನಂದ್ರೆ ಸರ್ಜರಿ, ಈಗ ಏನು ಆಪರೇಷನ್ ಅಂತ ಹೇಳ್ತೀವಿ, ಆಪರೇಷನ್ ಮಾಡಿದ್ರೆ ಕ್ಯೂರ್ ಚಾನ್ಸಸ್ ಜಾಸ್ತಿ ಇರುತ್ತೆ. ಈಗ ಏನೇ ಒಂದು ಟ್ಯಾಬ್ಲೆಟ್ಸ್ ಅಥವಾ ಈಗ ಕೀಮೋಥೆರಪಿ ಅಂತ ತಗೊಳ್ಳೋದು, ಈಗ ಒಂದು ಮಟ್ಟದವರೆಗೂ ಅದು ಗಂಟಿರೋದು ಕರಗುತ್ತೆ. ಇವತ್ತಲ್ಲದೆ ಆದರೂ ಈಗ 1 ವರ್ಷ ಅಥವಾ 2 ವರ್ಷ ಆದಮೇಲೆ ಮತ್ತೆ ಅದು ಆಪರೇಷನ್ ಅಂತಲೇ ಮಾಡಬೇಕಾಗುತ್ತೆ. ಸೊ ಯೂಶಲಿ ಅವರು ಫಿಟ್ ಇದ್ದಾರೆ ಅಂತ ಅಂದರೆ ಮುಂಚಿತವಾಗಲೇ ಆಪರೇಷನ್ ಮಾಡಿ ಮತ್ತೆ ಸೇಮ್ ಟ್ಯಾಬ್ಲೆಟ್ನ ಕಂಟಿನ್ಯೂ ಮಾಡ್ಬೋದು. ಓಕೆ, ಥ್ಯಾಂಕ್ ಯು ಡಾಕ್ಟರ್. ಇವಾಗ ಸಾಮಾನ್ಯವಾಗಿ ಕ್ಯಾನ್ಸರ್ ಅಂದಾಗ ಯಾವ ವಯಸ್ಸಿನವರು ಕ್ಯಾನ್ಸರ್ ಟ್ರೀಟ್ಮೆಂಟ್ ಅನ್ನ ತಗೋಬೇಕು, ವಯಸ್ಸಾದ್ಮೇಲೆ ಕ್ಯಾನ್ಸರ್ ಟ್ರೀಟ್ಮೆಂಟ್ ತಗೋಬಾರ್ದು ಅನ್ನುವಂಥ ಸಾಕಷ್ಟು ಗೊಂದಲಗಳಿರುತ್ತೆ. ಇದ್ರ ಬಗ್ಗೆ ಏನು ಹೇಳ್ತೀರಾ? ಕ್ಯಾನ್ಸರ್ ಅಂದ ತಕ್ಷಣ ಈಗ ಬರೋದೆ, ಈಗ ಯೂಶಲಿ ಈಗ ನಾವು ನೋಡೋದು ವಯಸ್ಸಾದವರಲ್ಲೇ ಜಾಸ್ತಿ. ಈಗ ನಾವು ಯಂಗರ್ ಜನ್ರೇಷನಲ್ಲಿ ನೋಡ್ತಾ ಇದ್ದೀವಿ, ಬಟ್ ಹೆಚ್ಚಿನ ಅಂಶ 60ರ ಮೇಲೇ ನಾವು ಕ್ಯಾನ್ಸರ್ ನೋಡ್ತಾ ಇರೋದು. ಈಗ ಎಷ್ಟೊಂದು ಜನ ಈಗ ಪೇಷಂಟ್ ಬರ್ತಾರೆ, ಸರ್ ನಮ್ಮ ತಂದೆಗೆ 85 ವಯಸ್ಸಾಗಿದೆ ಸರ್, ಕ್ಯಾನ್ಸರ್ ಡಯಾಗ್ನೋಸ್ ಆಗಿದೆ, ಟ್ರೀಟ್ಮೆಂಟ್ ಮಾಡಿಸ್ಬೇಕೋ ಬೇಡವೋ. ಈಗ ನಮ್ಮ ತಾಯಿಗೆ 70 years ಆಗಿದೆ, ಬ್ರೆಸ್ಟ್ ಕ್ಯಾನ್ಸರ್ ಆಗಿದೆ, ಅವ್ರಿಗೆ ಆಪ್ರೇಷನ್ ತಡ್ಕೋತಾರೋ ಇಲ್ವೋ, ಕೀಮೋ ತಡ್ಕೋತಾರೋ ಇಲ್ವೋ, ಸರ್ ಮಾಡಿಸ್ಬೇಕೋ ಬೇಡವೋ ಅಂತ. ಸೊ ಈಗ ಕ್ಯಾನ್ಸರ್ ಟ್ರೀಟ್ಮೆಂಟ್ಗೆ ವಯಸ್ಸಿನ ಮಿತಿ ಇಲ್ಲ. ಈಗ ಪೇಷಂಟ್ ಕಂಡೀಷನ್, ಜನರಲ್ ಕಂಡೀಷನ್, ಹೆಲ್ತ್ ಕಂಡೀಷನ್ ಅಂತ ನಾವೇನು ಹೇಳ್ತೀವಿ, ಅದು ಇಂಪಾರ್ಟೆಂಟ್. ಈಗ ಶುಗರ್ ಇದೆಯಾ ಅವ್ರಿಗೆ, ಫಿಟ್ ಇದ್ದಾರಾ, ಫಿಟ್ನೆಸ್ ಲೆವೆಲ್. ಈಗ ಫಿಟ್ನೆಸ್ ಅನ್ನೋದು ನಾವು ಮೆಷರ್. ಈಗ ಅವರ ದಿನನಿತ್ಯ ಚಟುವಟಿಕೆಗಳು ಹೇಗಿರುತ್ತೆ, ಓಡಾಡ್ತಾರ, ಅವ್ರ ಕೆಲಸ ಅವ್ರು ಮಾಡ್ಕೋತಾರ. ಸೊ ಪೇಷಂಟ್ ಈಗ ನಾವು OPD ಯಲ್ಲೂ ನೋಡ್ತೀವಿ, 85-90 ವಯಸ್ಸು ಅವರು OPDಗೆ ನಡ್ಕೊಂಡು ಬರ್ತಾರೆ. ಸರ್ ನನಗೇನು ಕಾಯಿಲೆ ಇಲ್ಲ, ಇದೊಂದೇ ಒಂದು ಗೆಡ್ಡೆ ಅಷ್ಟೇ ಇರೋದು ಅಂತ. 55 ವಯಸ್ಸಿರೋ ಪೇಷಂಟು ವೀಲ್ ಚೇರಲ್ಲಿ ಬರ್ತಾರೆ.
ಕಾಯಿಲೆ ಹರಡ್ಬಿಟ್ಟಿದೆ ಸರ್, ನನಗೆ ನಡೆಯೋಕ್ಕೆ ಆಗಲ್ಲ, ಮಾಡೋಕ್ಕಾಗಲ್ಲ ಅಂತ. ಸೊ ಕ್ಯಾನ್ಸರ್ಗೆ ವಯಸ್ಸಿನ ಮಿತಿ ಇಲ್ಲ. ಅವರು ಫಿಟ್ ಆಗಿದ್ದಾರೆ ಅಂತ ಅಂದರೆ, ಯಾಕಂದರೆ ಕ್ಯಾನ್ಸರ್ಗೆ ಆಪ್ರೇಷನ್ ಮಾಡೋದ್ರಿಂದ ಕಂಪ್ಲೀಟ್ ಕ್ಯೂರ್ ಚಾನ್ಸಸ್ ಇರುತ್ತೆ. ಸೊ ಜನರಲ್ ಕಂಡೀಷನ್ ಅವರ ಫಿಟ್ನೆಸ್ ಮೇಲೆ ಡಿಪೆಂಡ್ ಆಗುತ್ತೆ. ಅವರು ಫಿಟ್ ಇದ್ದಾರೆ ಅಂತ ಅಂದರೆ ಕ್ಯಾನ್ಸರ್ ಟ್ರೀಟ್ಮೆಂಟ್ಗೆ ಅವರು ಹೋಗಬಹುದು. ಓಕೆ ಡಾಕ್ಟರ್, ಕ್ಯಾನ್ಸರ್ನ ಸತ್ಯ ಮಿಥ್ಯದ ಬಗ್ಗೆ ತಮ್ಮ ಹತ್ರ ಮತ್ತಷ್ಟು ಮಾಹಿತಿಯನ್ನು ಪಡ್ಕೊಳ್ತಾ ಹೋಗ್ತೀನಿ. ಈಗ ಆಯುಷ್ಮಾನ್ ಭವ ವಿಶೇಷ ಕಾರ್ಯಕ್ರಮದಲ್ಲಿ ಒಂದು ಪುಟ್ಟ ವಿರಾಮ. सूरज